ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ನಂಜುಂಡೇಶ್ವರ್ ಕುರುಬ್ರಳ್ಳಿ. ಇವತ್ತು ಒಳ್ಳೆ ಮೋಡ ಕವಿದ ವಾತಾವರಣ, ಸಣ್ಣಗೆ ತುಂತುರು ಮಳೆನೇ ಬೀಳ್ತಾ ಇದೆ. ಆದರೂ ಈ ಒಂದು ಚಳಿಯಲ್ಲಿ ಒಂದು ಗೋಪಿನಾಥ ಬೆಟ್ಟಕ್ಕೆ ಬಂದಿದ್ದೀನಿ. ನಾನು ಮತ್ತು ನನ್ನ ಸ್ನೇಹಿತರ ಜೊತೆ ಈ ಬೆಟ್ಟಕ್ಕೆ ಬಂದಿದ್ದೀನಿ. ಈ ಬೆಟ್ಟಕ್ಕೆ ಹೋಗೋದಕ್ಕೂ ಮುಂಚೆ ನನ್ನ ಬಿಲ್ವ ಮಂತ್ರಿ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಸ್ನೇಹಿತರೆ, ನಾವು ನೀವು ಭೇಟಿ ನೀಡುವ ಧಾರ್ಮಿಕ ಸ್ಥಳಗಳು ಮನದಲ್ಲಿ ಭಕ್ತಿಯ ಜೊತೆಗೆ ಉಲ್ಲಾಸವನ್ನು ನೀಡುವ ಪ್ರಕೃತಿಯ ಸೊಬಗನ್ನು ಹೊಂದಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಬನ್ನಿ, ಈ ಸಂಚಿಕೆಯಲ್ಲಿ ಪ್ರಕೃತಿ ಮಾತೆಯ ಅರಣ್ಯ ಮತ್ತು ಬೆಟ್ಟಗುಡ್ಡಗಳನ್ನು ಹೊಂದಿರುವ ಗೋಪಿನಾಥ ಬೆಟ್ಟ ಇರುವುದು ನಂದಿಗ್ರಾಮ, ಚಿಕ್ಕಬಳ್ಳಾಪುರ. ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯವಿದ್ದು ಭಕ್ತರು ಭಕ್ತಿಯಿಂದ ಬೇಡಿದ್ದನ್ನು ವರವಾಗಿ ಕರುಣಿಸೋ ಲಕ್ಷ್ಮೀ ನರಸಿಂಹಸ್ವಾಮಿ. ಈ ಬೆಟ್ಟದಲ್ಲಿ ಯಾರೋ ಕಲ್ಲು ಬಂಡೆಗಳನ್ನು ಜೋಡಿಸಿಟ್ಟಂತೆ ಕಾಣುತ್ತದೆ. ಸುಮಾರು 800 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಈ ಬೆಟ್ಟಕ್ಕೆ ಗೋವರ್ಧನಗಿರಿ ಅಂತಲೂ ಸಹ ಕರೆಯಲಾಗುತ್ತದೆ. ಪ್ರತಿ ಶನಿವಾರ ವಿಶೇಷ ಪೂಜೆ ಮಾಡಲಾಗುತ್ತದೆ. ದೇವಾಲಯದ ಮುಂದೆ ನಿಂತು ನೋಡಿದರೆ ನಂದಿ ಬೆಟ್ಟ, ಸ್ಕಂದಗಿರಿ, ಬ್ರಹ್ಮಗಿರಿ ಮತ್ತು ಚನ್ನಗಿರಿ ಬೆಟ್ಟಗಳು ಸಹ ಕಾಣುತ್ತವೆ.